ನಾವಾದ್ರೂ ಮಾಡಿ ತಪ್ಪ ಇಲ್ಲ ನಾವೇನು ಅದನ್ನು ಡಿನೈ ಮಾಡೋಕ್ಕಾಗಲ್ಲ. HbA1c ಅಂತೂ ಭಾರಿ ಟೆಸ್ಟ್ ಇಸ್ ಸಪ್ರೇಟ್. ಯಾವುದೇ ಎಮರ್ಜೆನ್ಸಿ ಕೇಸು ಪ್ರೈವೇಟ್ ಹಾಸ್ಪಿಟಲ್ಗೆ ಅಲ್ಲಿಂದ ರೆಫರ್ ಮಾಡಿದ್ರೆ ನಾವೇ ಆಂಬ್ಯುಲೆನ್ಸ್ ಅದು HbA1c ಸರ್ ಹೊರಗಡೆ 800 ಸಾಫ್ಟ್ವೇರ್ ಓರಿಯೆಂಟೆಡ್ ರಿಪೋರ್ಟ್ ಪ್ರಿಂಟೆಡ್ ರಿಪೋರ್ಟ್ಸ್ ABRK ಅಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿತ್ ಪ್ರಿಂಟೆಡ್ ಫಾರ್ಮೆಟ್ ಕೆಲವೆಲ್ಲ ಕ್ರೈಟೀರಿಯಾಸ್ ಮಾಡಿದ್ದಾರೆ. ಹೌದು, ನಮ್ದು ಸ್ಟ್ಯಾಂಡರ್ಡ್ ಹಂಗೆ ಬರುತ್ತಲ್ಲ, ಕ್ರೈಟೀರಿಯಾ ಬೇಸ್ ಲೈನ್ ಬರುತ್ತೆ, ಯಾವ್ದು ರೇಂಜ್ ಬರುತ್ತೆ, ಅದ್ರ ಎಗೇನ್ಸ್ಟ್ ಸ್ಕೋರ್ ಬರುತ್ತೆ. ಆಟೋಮೆಟಿಕ್ ಕಂಪ್ಲೀಟ್ ಬ್ಲಡ್ ಕೌಂಟ್. ಇಲ್ಲಿ ಎಷ್ಟು ಜನ ಸ್ಟಾಫ್ ಇದೀರಿ ಒಟ್ಟು? ಸ್ಟೂಡೆಂಟ್ಸ್ ಅಲ್ಲ ಅವರು ಪ್ಲಸ್ ಬೇರೆ ಸ್ಟೂಡೆಂಟ್ಸ್ ಫಾರ್ಮಸಿ ಸ್ಟೂಡೆಂಟ್ಸ್. ಸೆಕೆಂಡ್ ಇಯರ್ ಫಸ್ಟ್ ಇಯರ್. ಕಾನೂನು ಪ್ರಕಾರವಾಗಿ 1 year ಕಂಪಲ್ಸರಿ ಇದಾರ ಅವರು ಇವಾಗ ಪೋಸ್ಟ್ ಸೀಟ್ಸ್ ಇವಾಗದಲ್ಲಿ ಈಗ PGಗೂ ಮಾಡಿದಾರ ಕಂಪಲ್ಸರಿ ಅವರು ಬರ್ತಾರ ಯಾರಾದ್ರು? ಮಾಡಿದೆ, ಬರ್ತಾರೆ ಸರ್, ಕ್ಲಾಸಿನಿಂದ ಬರ್ತಾರೆ ಸರ್. ಪೋಸ್ಟ್ ಪಿ ಜಿ ಅಂದರೆ DPR ಅಂತಂದರೆ ಇದು ಡಿಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತ 3 ಮಂತ್ ನೀವು ಕಂಪಲ್ಸರಿ ಸರ್ಕಾರ ಮಾಡಿ ನೀವು ಮಸ್ಟ್ ಅಂಡ್ ಶುಡ್ DRPನಲ್ಲಿ ಹೋಗಲೇಬೇಕು. ಹಳ್ಳಿಗಾಡಿನಿಂದ ತಾಲೂಕು ಹಾಸ್ಪಿಟಲ್ಗೆ ಕೆಲಸ ಮಾಡಬೇಕು. ಪೋಸ್ಟ್ ಗ್ರಾಜುಯೇಟ್ಸ್ ಮೆಡಿಕಲ್ ಕಾಲೇಜ್. ಈಗ ಎಷ್ಟು ಬರ್ತಾ ಇದೆ ನಿಮಗೆ ಈ ಸ್ವತ್ತು? ಏನ್ ಪ್ರಾಬ್ಲಮ್ ಆಗಿದೆ? ಅದೇನು ಯಾಕೆಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಇದಕ್ಕೆ ಏನು ಸರ್ ಬಿಡಿಸ್ತಾರೆ. ಇದರಲ್ಲಿ ಜನಕ್ಕೆ ಏನಾಗುತ್ತೆ, TPR ಮಾಡ್ತಾ ಇಲ್ಲ, ಪಂಚಾಯತಿ PDO ಭಾರಿ ಸಮಸ್ಯೆ ಆಗ್ತಿದೆ. ಏನ್ ವಿಳಂಬ ಆಗಿದೆ, ಏನ್ ಆಗ್ಬೇಕು ಅಂದ್ರೆ ಸ್ಟೇಟ್ ಲೆವೆಲ್ ಅದು ಈಸಿ ಸಾಲ್ವೇಷನ್ ಕಂಡುಹಿಡಿತಾರೆ. ಅದನ್ನ ಒಂದು ಹೇಳಿ. ಅದೇ ಸರ್, ಡಾಂಗಲ್ದೊಂದು ಎಲ್ಲಾರ್ದು ಆಗಿಲ್ಲ ಸರ್. ಯಾರ್ಯಾರ್ದು PDO ಗ್ರೇಡ್ 1 ಸೆಕ್ರೆಟರಿ ಫಸ್ಟ್ ಬರುತ್ತೆ ಸರ್. ಅವರಿಂದ ಎಸ್ಕಲೇಟ್ ಆಗಿ ಹಿರಿಯ ಸೀನಿಯರ್ PDO ಬರ್ತಾರೆ. PDO ಅಂದ್ರೆ ಅಧ್ಯಕ್ಷರಿಗೆ ಹೋಗುತ್ತೆ ಸರ್. ಅಧ್ಯಕ್ಷರಿಂದ EO ಬರುತ್ತೆ ಸರ್. EOಗೆ 2 days ಇದ್ರ ಪೈಕಿ ಈಗ ಯಾರ್ಯಾರಿಗೆ ಡಾಂಗಲ್ ಅಂದ್ರೆ ಲಾಗಿನ್ DSC ಆರ್ ಡಾಂಗಲ್ ಎರಡು ಒಂದೇ. ಸೊ ಇಷ್ಟು ಈ 4-5 ಸ್ಟೆಪ್ ಅಲ್ಲಿ ಯಾರ್ದು ಆಗಿಲ್ಲ? ಈಗ EOಗಳದ್ದು ಆಗಿಲ್ಲ ಸರ್. ಯಾವ ಇವುದು ಆಗಿಲ್ವಾ? ಇಬ್ಬರದ್ದು ಮಾತ್ರ ಆಗಿಲ್ಲ. ರಾಜ್ಯದಲ್ಲಿ ಸಮಸ್ಯೆ ಇದೆ ಸರ್. ಇದನ್ನ ಫಾಲೋ ಅಪ್ ಮಾಡ್ತೀವಿ ಸರ್. ಮಿನಿಸ್ಟ್ರು ಒಂದು ಮೀಟಿಂಗ್ ಮಾಡಿದ್ರು ಸರ್. ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀವಿ ಸರ್, ಎಸ್ಕಲೇಟ್ ಮಾಡಿದ್ದೀವಿ, ಅದನ್ನೆಲ್ಲ ನೋಟ್ ಮಾಡಿದ್ದಾರೆ ಸರ್. ಎಲ್ಲೆಲ್ಲಿ ಇದೆ ಪ್ರಾಬ್ಲಮ್ ಈಗ? ಯಾಕಂದ್ರೆ ಅವರು ಅದೇ ಕೇಳ್ತಾ ಇದ್ದಾರೆ, ಹೇಳಿ ಎಲ್ಲೆಲ್ಲಿದೆ ಹೇಳಿ. ಇಲ್ಲ ನೀವು ಸರ್ ಈಗ ಸಿಟಿಜನ್ ಆ್ಯಪ್ ಅಲ್ಲಿ ಸರ್ ನಾವು ಕೆಲವೆಲ್ಲ ಸಿಟಿಜನ್ ಆ್ಯಪ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಸರ್. ಮಾಡೋದಕ್ಕೆ ಹೋದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಸ್ಟಾಪ್ ಆಗುತ್ತೆ. ಮತ್ತೆ ನಮ್ಮಲ್ಲಿ ಬರ್ತಾರೆ ಪಂಚತಂತ್ರ ಇಂದ ಆಟೋಮ್ಯಾಟಿಕ್ ಆಗಿ ಇಲ್ಲಿಗೆ ಅಪ್ಲೋಡ್ ಆಗಬೇಕು. ಬೇಸಿಕ್ ಅಪ್ಲಿಕೇಶನ್ ಅನ್ನೋದು ಫಸ್ಟ್ ಸ್ಟೆಪ್ ಅದೇ ತಾನೆ. ಪಂಚತಂತ್ರ ಅಲ್ಲಿರೋವೆಲ್ಲಾನು ಕೂಡ ಇಲ್ಲಿಗೆ ಬರಬೇಕು. ಅದರ ಬೇಸಿಸ್ ಮೇಲೆ ಪಂಚತಂತ್ರದಲ್ಲಿ ಪಕ್ಕಾ ಡೇಟಾ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನ ಅಪ್ಡೇಟ್ ಮಾಡಿ ಅಪ್ಲಿಕೇಶನ್ ಅನ್ನ ಸಿಟಿಸನ್ ಪುಷ್ ಮಾಡಬೇಕು. ಸರ್, ಅದು ಸಿಟಿಜನ್ ಕೂಡ ಮಾಡಬಹುದು. ಈವನ್ ಗ್ರಾಮ ಪಂಚಾಯತಿಗೆ ಬಂದು PDO ಗ್ರೇಡ್ 1 ಸೆಕ್ರೆಟರಿ ಆಗಿನವರು ಕೂಡ ರೆಕಾರ್ಡ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತೀವಿ. ಈಗ ಬಾಟಲ್ ನೆಕ್ ಎಲ್ಲ ಆಗ್ತಾ ಇದೆ ಸರ್. ಅದೇನಾಗಿದೆ, ನಮ್ಮ ಈ ಸ್ವಲ್ಪ ಹೊಸದಾಗಿ ಆಗಿರೋದ್ರಿಂದ ಅಲ್ಲಿ ನಮ್ದು ಲಾಗಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸರ್. ಇದು ಉತ್ತರನೇ ಅಲ್ಲ ಬಿಡಿ. ನೀವು ಅಪ್ಲೈ ಮಾಡಿಲ್ಲ, ಈಗ ಅವರು ಜನದ ಮಾತಾಡ್ತಾ ಇದ್ದಾರೆ. ನೀವೇ ಪ್ರಾಬ್ಲಮೇ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಒಂದು ಲಾಗಿನ್ ಅಂತ ಹೇಳ್ತಾ ಇದ್ದೀರಿ. ಲಾಗಿನ್ ಕ್ರಿಯೇಟ್ ಮಾಡೋದು 5 ನಿಮಿಷದ ಕೆಲಸ. ಅಂಡ್ ಬೈ ಡೆಸಿಗ್ನೇಷನ್ ಎಂಟೈರ್ ಸ್ಟೇಟ್ ಅಲ್ಲಿ ಲಾಗಿನ್ ಆಗಿರುತ್ತೆ. ನೀವು ಪ್ರಾಬ್ಲಮೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಸರ್. ನಮ್ದು DSC ಆಗ್ತದೆ ಸರ್. ಈಗ ಒಂದು ಸರ್ ಆಮೇಲೆ ಸರ್ 12 ಪ್ರಾಬ್ಲಮ್ನ ನಾವು ರೈಸ್ ಮಾಡಿ ಯಾವ್ಯಾವ ಸಮಸ್ಯೆ ಇದೆ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಈ ಸ್ವತ್ತಿನ ವಿಚಾರ ಇದೆಯಲ್ಲ ಸರ್, ಭಾರಿ ತ್ರಾಸ ಆಗ್ತಿದೆ. ಆಮೇಲೆ ಅದರ ಸುದ್ದಿ ಬಳಿ ಜನಕ್ಕೆ ಭಾರಿ ತೊಂದರೆಗಳಾಗ್ತಿದೆ. ನೀವು ಹೇಳಕ್ಕಾಗ್ತಾ ಇಲ್ಲ. ಲಾಗಿನ್ ಡಾಂಗಲ್ ಕ್ರಿಯೇಟ್ ಆಗಿಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರ. ನಮಗೆ ಕರೆಕ್ಟ್ ಆಗಿ ಇಲ್ಲಿಂದ ತೊಂದರೆ ಇದೆ, ಇಲ್ಲಿಂದ ಮೇಲಿಂದ ಆಗ್ಬೇಕು. ಎಸ್ಕಲೇಟ್ ಆಗಿ ಅಧ್ಯಕ್ಷರಿಂದ EO ಲಾಗಿನ್ ಬರ್ತದೆ ಸರ್. EO ಲಾಗಿನ್ಗೆ ಬಂದಾಗ ನಮ್ಮಲ್ಲಿ DSC ಓವರ್ ಆಲ್ ಸ್ಟೇಟ್ ಅಲ್ಲಿ ಎಲ್ಲರದು ಆದ್ಮೇಲೆ ಅದನ್ನ ಅಪ್ರೂವ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ನಮ್ಮಲ್ಲಿ DSC ಎಲ್ಲ EO ಆಗದೆ ಇದೆ ಅಲ್ವಾ? ಆನ್ಲೈನ್ ಇದೆ ಸರ್.
ಈಗ ಅದು PM ಗತಿಶಕ್ತಿ ಯೋಜನೆ ಇದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನೂ ಬಂದಿದೆ ಅಂತ ಕೇಳ್ತಾರೆ. 100 days ಗೊತ್ತಿಲ್ಲ ಇವಾಗ ಅದು and- study ಮಾಡಿಲ್ಲ ಅಂತ. ಅದರಲ್ಲಿ ಇದೆಯಾ ಈ ಕಾಂಪೋನೆಂಟ್? ಇಲ್ಲ ಅಂತ ಹೇಳಿದ್ರೆ ಯಾವ ಎಲಿಜಿಬಲ್ ಅದನ್ನ ಬೇಸ್ ಲೈನ್ ಮಾಡಿದ್ದಾರೆ ಅವರು. ಇಲ್ಲ ಅಂದ್ರೆ ಸರ್ ಅದ್ರ ಬಗ್ಗೆ ಯಾವುದೇ ಗೈಡ್ಲೈನ್ ಬಂದಿಲ್ಲ ಸರ್. ಅದಕ್ಕೆ ಕೇಳಿದೆ. ಅದ್ರ ಬಗ್ಗೆ ಯಾವ್ದು ಗೈಡ್ಲೈನ್ ಬಂದಿಲ್ಲ ಸರ್. ಅದನ್ನೇ ನಾನು ಕೇಳ್ತಾ ಇರೋದು. ಯುಕ್ತದಾರದ್ ಮಾತ್ರ ಹೇಳಿದ್ದಾರೆ ಸರ್. ಅದು ಯುಕ್ತದಾರ ಇಸ್ ಆಸ್ ಪರ್ ಓಲ್ಡ್ ಆಕ್ಟ್. ಸೇಮ್ ಅದು NRM ಮತ್ತೆ BB ರಾಮ್ಜಿ ಬಂದ ಮೇಲೆ ರಿವ್ಯೂಸ್ ಟೈಮು 90% ಆಗಿದೆ ಸರ್. ಎಷ್ಟು ಅಮೌಂಟ್, ಎಷ್ಟು ಪರ್ಸೆಂಟೇಜ್, ಎಷ್ಟು ಸರ್ ನಮಗೆ 10,15,000 ಮ್ಯಾಂಡೇಟ್. ಪರ್ಸೆಂಟೇಜ್? ನಾವು 9.5 ಲಕ್ಷ ಅಚೀವ್ ಮಾಡಿದ್ದೀವಿ. ಸಾಮಾನ್ಯವಾಗಿ ಏನೇನು ಕೆಲಸ ಮಾಡ್ತೀರಾ ನರೇಗಾದಲ್ಲಿ? ಸರ್ ರಸ್ತೆ ಚರಂಡಿ ಮತ್ತೆ ಕೃಷಿ ಹೊಂಡ ಇತ್ತು, ಇವಾಗ ಸ್ಟಾಪ್ ಮಾಡಿದ್ವಿ ಸರ್. ಮತ್ತೆ ಬದು ನಿರ್ಮಾಣದ್ದು ಮಾಡ್ತೀವಿ. ಮತ್ತೆ ನೀರ್ಗಾಲುವೆ ಟೈಪು ಅಂದರೆ ಕೆನಾಲ್ ಅದನ್ನು ಮಾಡ್ತೀವಿ ಸರ್. ಮತ್ತೆ ತೆಂಗು, ಮಾವು, ಸಪೋಟ ಈ ಥರದ್ದು ತೋಟಗಾರಿಕಾ ಬೆಳೆಗಳ ವಿಸ್ತರಣೆ ಮಾಡ್ತೀವಿ ಸರ್. ಆ ಥರದ್ದು ಎಷ್ಟಾಗುತ್ತೆ? ಇಂಡಿವಿಜುವಲ್ ಬೆನಿಫಿಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಸೊ ನಮ್ಮಲ್ಲಿ ಮ್ಯಾಕ್ಸಿಮಮ್ ಹಾರ್ಟಿಕಲ್ಚರ್ದು ಜಾಸ್ತಿ ಕೆಲಸ ಆಗ್ತಾ ಇದೆ ಸರ್. ಯಾಕಂದರೆ ಇಲ್ಲಿ ಮೇನ್ ಕ್ರಾಪ್ ಬಂದು ತೆಂಗು ಮತ್ತು ಭತ್ತ ಇದೆ ಸರ್. ತೆಂಗು ಜಾಸ್ತಿ ಬೆಳೀತಾರೆ ಸರ್ ಇಲ್ಲಿ. ಏರಿಯಾ ಎಕ್ಸ್ಪ್ಯಾನ್ಷನ್ಗೆ ನಾವು ಜಾಸ್ತಿ ತಗೊಳ್ತೀವಿ ಸರ್. ಈಗ ನೆಕ್ಸ್ಟು ಈಗ ಹೊಸ ಕಾನೂನು ಪ್ರಕಾರ ಅದೆಲ್ಲ ಎಲಿಜಿಬಲ್ ಇದೆಯಾ ಸರ್? ಹೊಸ ಕಾನೂನು ಪ್ರಕಾರ ಅದು ಒಂದು 60-40 ಅದ್ ಬಿಡಿ, ಈ ಕಾಂಪೊನೆಂಟ್ಸ್ ಇದಾವ ಅದರಲ್ಲಿ? ಕಾಂಪೊನೆಂಟ್ಸ್ ಇದೆ ಇದೆ ಸರ್. ಸರ್. ಕಾಂಪೊನೆಂಟ್ಸ್ Individual ಈ benefit. ಸಲ ನಮ್ಗೆ additional ಆಗಿದೆ, ಕೊಡ್ಲಿಲ್ಲ ಸರ್. ಮತ್ತೆ ಬರೀ ಲೈನ್ ಡಿಪಾರ್ಟ್ಮೆಂಟ್ ಮಾತ್ರ ತೆಂಗು ಮತ್ತೆ ಇದನ್ನ ಕೊಡ್ತೀವಿ ಅಂತ ಫಾಸ್ಟ್ ಅದನ್ನ ಕಳಿಸ್ಕೊಟ್ವಿ ನಾವು ಸ್ಟೇಟ್ಗೆ. ಅಲ್ಲಿಂದ ಕೂಡ ಅಪ್ರೂವ್ ಆಗಿ ಬಂದಿಲ್ಲ, ಕೆಲವು ಬಂದಿದೆ, ಅದನ್ನ ಮಾಡ್ತಾ ಇದ್ದೀವಿ ಸರ್. ಆಕ್ಚುಲಿ ನಮಗೆ ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ಗಿಂತ ಹಾರ್ಟಿಕಲ್ಚರ್ ಜಾಸ್ತಿ ಡಿಮ್ಯಾಂಡ್ ಇದೆ. ಬಟ್ ಈಗ ಅಪ್ರೂವ್ ಆಗಿಲ್ಲ. ಈಗ ಕೆಲವಾಗಿದೆ ಸರ್, ಈಗ ಮತ್ತೆ ಕಳಿಸಿದ್ದಾಗಿದೆ ಸರ್. ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಈಗ ಅದು ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಇಯರ್? ಕಂಟಿನ್ಯೂ ಆಗುತ್ತೆ ಸರ್. ಎಲ್ಲಿದೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇದೆ. ಅದು ಇವಾಗ ನಾವು ಒಂದು 15 days ಅಲ್ಲಿ ಮಾಡ್ಬಿಡ್ತಾರೆ ಸರ್. ಅದು ಕಂಟಿನ್ಯೂ ನೆಕ್ಸ್ಟ್ ಇಯರ್ ಅದಕ್ಕೆ ನಾವೇನ್ ಮಾಡಿದೀವಿ ಸರ್, ಈಗಾಗಲೇ ಮೀಟಿಂಗ್ ಮಾಡಿ ಎಲ್ರಿಗೂ ಒಂದು ವಿಶ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ ಸರ್. ಈಗ ನೆಕ್ಸ್ಟ್ ನಾವು ಮಾರ್ಚ್ಗೆ ಏನ್ ಮಾಡ್ತೀವಿ, ಏನೇನು ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನ ನೀವು ಒಂದು ರೆಡಿ ಮಾಡ್ಕೊಂಡು ಈಗ ನಾವು ಆನ್ಲೈನ್ ಅಲ್ಲಿ ಬಿಟ್ಟಿದಾರಾ ಸರ್ ರಿಪೋರ್ಟಿಂಗ್ ಲಾಸ್ಟ್ ಸಿಸ್ಟಮ್? ಇಯರ್ ಆನ್ಲೈನ್ ಮಾಡಿದ್ವಿ ನಾವು. ಅಲ್ಲ ಈ ಹೊಸ ಕಾನೂನು ಪ್ರಕಾರ Yes, sir. ಇಲ್ಲ, ಎಲ್ಲಿದೆ? ಈಗ ನೀವು ನರೇಗಾದು ಇದೆ, ಎಸ್ ಸರ್. ನರೇಗಾದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಆ ಸಿಸ್ಟಮ್ ಅನ್ನ? ನಮ್ಮ ಸ್ಟೇಟ್ ಅಲ್ಲಿ ಮಾಡಿದ್ರು ಸರ್ ಲಾಸ್ಟ್ ಇಯರ್, ಅದನ್ನ ಮಾಡ್ತಾ ಇದ್ವಿ. ನೀವು ನಾನು ಕೇಳಿದ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ. ಯುಕ್ತದಾರ ಅಂತ ಹೊಸ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡಿ ಅವಕಾಶ ಯಾರು? ಇದೆ ಸರ್. ಆಯ್ತು, ಈಗ ಅವ್ರು ಹೇಳ್ತಾರೆ ಅದೇನೋ PM ಗತಿಶಕ್ತಿ ಯೋಜನೆ ಅಂತ, ಅದರದ್ದು ಬಂದಿದ್ಯಾ? ಅದ್ರಲ್ಲಿ ಇದ್ರೆ ಮಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳುತ್ತೆ ಕಾನೂನು. ಸರ್ ಈಗ ಅದಕ್ಕೇನೆ ಏನ್ ಮಾಡಿದ್ದಾರೆ ಸರ್, ಯುಕ್ತದಾರ ಅಂತ ಹೇಳಿ, ಅಂದ್ರೆ ಆಕ್ಷನ್ ಪ್ಲಾನ್ ಯುಕ್ತದಾರ ಅಂತ ನೇಮ್ ಕೊಟ್ಟಿದ್ದಾರೆ ಸರ್. ಅದು ಲಾಸ್ಟ್ ಇಯರ್ ಹಳೆ ಕಾನೂನು ಇಲ್ಲ ಸರ್.